ಓಕೆ, ಈಗ ಮಂಗಳ ಗ್ರಹದ್ದು ರೆಮಿಡಿ ಅದು ಹೇಳ್ರಿ. ಈಗ ಜಾತಕನಾಗ ಮಂಗಳ ದೋಷ ಅದ ಅಂತೇಳಿ ಹೇಳ್ತಾರ. ಆ ಅಂದ್ರೆ ಆಕ್ಚುಲಿ ಏನಾಗ್ತದ, ಸಾಮಾನ್ಯ ಜನರು ಮಂಗಳ ದೋಷ ಅದ ಅಂದ್ಕೊಳ್ಳಿ ಹೆದರಿ ಬಿಡ್ತಾರೆ. ಸೊ ಅದು ಜಾತಕನಾಗ ಮಂಗಳ ದೋಷ ಬರ್ತದ ಹೆಂಗ, ಮಂಗಳ ದೋಷ ಬಂದ್ರೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ಗೊತ್ತ್ರಿ. ಸೊ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾಕಷ್ಟು ಜನ ಇಲ್ಲಿ ಬಂದಿರ್ತಾರ. ಸೊ ಸಾಕಷ್ಟು ಡೌಟ್ ಹೊತ್ಕೊಂಡ್ ಬಂದಿರ್ತಾರ ನನ್ನ ಕಡೆ ರಿಗಾರ್ಡಿಂಗ್ ಮಂಗಳ ದೋಷ ಸ್ಪೆಷಲಿ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ಮಂಗಳ ದೋಷ ಇರುವುದೇ ಇಲ್ಲ, ಬಟ್ ಯಾರೋ ಹೇಳಿರ್ತಾರ ಮಂಗಳ ದೋಷ ಅದ. ಸೊ ಮಂಗಳ ದೋಷ ಫಸ್ಟ್ ಹೆಂಗ್ ಕ್ರಿಯೇಟ್ ಆಗ್ತದ ತಿಳ್ಕೊಳ್ಳೋದು ಬಹಳ ಅವಶ್ಯಕ. ಸೊ ಯಾವ ಜಾತಕದಲ್ಲಿ ಮೊದಲನೇ ಭಾವ, 4ನೇ ಭಾವ, 7ನೇ ಭಾವ, 8ನೇ ಭಾವ ಮತ್ತು 12ನೇ ಈ 5 ಮನಿ ಒಳಗಡೆ ಮಂಗಳ ಇದ್ದ ಅಂದ್ರ ಅದು ಮಂಗಳ ದೋಷ ಅಂತ ಕನ್ಸಿಡರ್ ಆಗ್ತದೆ. ಇದು ಫಸ್ಟ್ ಪಾಯಿಂಟ್. ಒಂದ್ ವೇಳೆ ಈ ಮೊದಲನೇ ಮನಿ ಒಳಗ ಅವ ಏನಾದ್ರೂ ಮೇಷ ರಾಶಿ ಒಳಗಿದ್ದ ಅಂತ, ಓಕೆ, 4ನೇ ಮನಿ ಒಳಗ ಅವ ವೃಶ್ಚಿಕ ರಾಶಿಯಲ್ಲಿದ್ದ ಅಂತ ಅನ್ಕೊಳ್ಳಿ, ಅಥವಾ 7ನೇ ಮನಿ ಒಳಗ ಅವ ಮಕರ ರಾಶಿ ಒಳಗಿದ್ದ ಅಂತ ಅನ್ಕೊಳ್ಳಿ, ಅಥವಾ 8ನೇ ಮನಿ ಒಳಗ ಅವ ಸಿಂಹ ರಾಶಿ ಒಳಗಿದ್ದ, ಅಥವಾ 12ನೇ ಮನಿ ಒಳಗ ಅವ ಧನು ರಾಶಿ ಒಳಗಿದ್ದ ಅಂದಾಗ ಆ ಮಂಗಳ ದೋಷ ಹತ್ತುಂಗಿಲ್ಲ. ಸೊ ಈ ಎಲ್ಲ ರಾಶಿ ಒಳಗೆ ಇದ್ದಾಗನೂ ಮಂಗಳ, ಕೆಲವೊಬ್ರು ಮಂಗಳ ದೋಷ ಅಂತ ಅನ್ಕೋಬೇಕು. ಇದು ಮೊದಲನೇ ವಿಷಯ. ಎರಡನೇದು, ಮಂಗಳ ಈ 5 ಸ್ಥಾನ ಒಳಗಡೆ ಬಂದ್ರೂ ಕೂಡ ಅವ ತನಗ ನೀಚ ಆಗಿರುವಂತಹ ಕರ್ಕ ರಾಶಿ ಒಳಗಿದ್ದ. ಓಕೆ, ಮಂಗಳ ಕರ್ಕ ರಾಶಿ ಒಳಗೆ ನೀಚ ಆಗ್ತಾನೆ. ಸೊ ಅವೇನಾರ ಕರ್ಕ ರಾಶಿ ಒಳಗೆ ಇದ್ರ ಸುದ್ದೆ ಅವ ಮಂಗಳ ದೋಷ ಹತ್ತು. ನೆಕ್ಸ್ಟ್ ಪಾಯಿಂಟ್, ಮಂಗಳ ಗ್ರಹ ತನ್ನ ಶತ್ರು ರಾಶಿ ಯಾವ್ದೋ ಒಂದು ಮಿಥುನ ಮತ್ತು ಕನ್ಯೆ, ಈ 2 ರಾಶಿ ಒಳಗೆ ಇದ್ರು ಸುತ್ತ ಆ ಮಂಗಳ ದೋಷ ಯಾವುದೇ ಕಾರಣಕ್ಕೂ ಹತ್ತುವುದಿಲ್ಲ. ಓಕೆ, ಇದು ಒನ್ ಸೈಡ್ ಪೋರ್ಷನ್ ಆಯ್ತು. ನೆಕ್ಸ್ಟ್, ಯಾವಾಗ ಮಂಗಳ ರವಿನ ಬಹಳ ಹತ್ತಿರದಾಗಿರ್ತಾನೆ, ಅಂದ್ರ ರವಿ ಜೊತೆ ಇರ್ತಾನೆ, ಆವಾಗ ಅವ ಕಂಪ್ಲೀಟ್ ಆಗಿ ಅಸ್ತಂಗತ ಆಗ್ತಾನೆ. ಅಂದ್ರ ಅವಾಗ ಮಂಗಳ ದೋಷ ಕಂಪ್ಲೀಟ್ ಆಗಿ ನಿಲ್ಲಾಗಿ ಹೋಗ್ಬಿಡ್ತಾನೆ. ಓಕೆ, ಈ ಎಲ್ಲಾ ಪಾಯಿಂಟ್ಸ್ ಅನ್ನ ನೋಡಿ, ಒಂದು ವೇಳೆ ಈ ಯಾವುದೇ ಪಾಯಿಂಟ್ಸ್ ಈ ಕ್ರೈಟೇರಿಯಾದಾಗ ಬರ್ಲಿಲ್ಲ, ಅವಾಗೂ ಮಂಗಳ ಈ 5 ಸ್ಥಾನ ಒಳಗಿದ್ದ ಅಂತಂದ್ರ ಅವಾಗ ನೀವು ಮಂಗಳ ದೋಷ ಹತ್ತದಂತ ವಿಚಾರ ಮಾಡ್ಬೇಕು. ಇದು ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಜಾತಕದಾಗ ಈ ಎಲ್ಲಾ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಒಂದು ವೇಳೆ ಈ ಎಲ್ಲಾ ಪಾಯಿಂಟ್ ಕನ್ಸಿಡರ್ ಮಾಡಿ ಆಗಿಂದನು ಸುತ್ತ ನಿಮಗ ಮಂಗಳ ದೋಷ ಅದ ಅನ್ನೋದು ಕ್ಲಿಯರ್ ಅದ. ಓಕೆ, ಆವಾಗ ಮ್ಯಾಚ್ ಮೇಕಿಂಗ್ ಏನ್ ಮಾಡ್ತೀವಲ್ಲ ನಾವು, ಫಾರ್ ಎಕ್ಸಾಂಪಲ್ ಈಗ ಹುಡುಗಿ ಜಾತಕದಾಗ ಮಂಗಳ, ಓಕೆ, ಆದ್ರ ಹುಡುಗನ ಜಾತಕದಾಗ ಮಂಗಳ ಇಲ್ಲ ಅಂತ ಅನ್ಕೊಳ್ಳಿ. ಈಗ ಬಹಳಷ್ಟು ಜನ ಹೇಳ್ತಾರೆ, ಹುಡುಗಿ ಜಾತಕದಾಗ ಮಂಗಳ ಇದ್ದ ಅಂತಂದ್ರ ಹುಡುಗನ ಜಾತಕದಾಗೂ ಮಂಗಳ ಇದ್ದವನ ಜೊತೆನ ಕೊಡ್ಬೇಕು, ಇಲ್ಲ ಅಂದ್ರೆ ವಿವಾಹ ಮಾಡ್ಲಿಕ್ಕೆ ಬರುವಂಗಿಲ್ಲ. ಸೊ ಈ ಪಾಯಿಂಟ್ ಕಂಪ್ಲೀಟ್ ಆಗಿ ಕರೆಕ್ಟ್ ಇಲ್ಲ, ಇದು ಪಾರ್ಷಿಯಲಿ ಕರೆಕ್ಟ್ ಅಂತ ಅಂದ. ಒಂದು, ಇಬ್ಬರು ಕುಂಡಲಿದಾಗೂ ಮಂಗಳ ಇರ್ಬೇಕನ್ನೋದು ಕರೆಕ್ಟ್ ಪಾಯಿಂಟ್. ಒಂದು ವೇಳೆ ಹುಡುಗಿ ಜಾತಕದಾಗ ಮಂಗಳ ಇದ್ದಾನ, ಆದ್ರ ಹುಡುಗನ ಜಾತಕದಾಗ ಮಂಗಳ ಇಲ್ಲ, ಬಟ್ ಅವನ ಅದರ್ ಪ್ಲಾನೆಟ್ಸ್ ಅನ್ನ ನಾವು ನೋಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಹುಡುಗನ ಜಾತಕದಾಗ ಈಗ ಶನಿ 5ನೇ ಮನಿ ಒಳಗ ಅಥವಾ 10ನೇ ಮನಿ ಒಳಗಿದ್ದಾನಂತ ಅನ್ಕೊಳ್ಳಿ. ಆವಾಗ ಈ ಮಂಗಳನ ಜಾತಕದಲ್ಲಿರೋ ಹುಡುಗಿಗೆ ಈ ಹುಡುಗನ ಜಾತಕ ಕಂಪ್ಲೀಟ್ ಆಗಿ ಮ್ಯಾಚ್ ಆಗ್ತದಂತ ಹೇಳ್ಬೋದು. ಯಾಕಂತಂದ್ರ ಮಂಗಳನ ಒಂದು ಎಕ್ಸಾಕ್ಟ್ ಶತ್ರು ಶನಿ, ಅವ 10ನೇ ಮನಿ ಒಳಗಿದ್ದಕ್ಕ ಅಥವಾ 5ನೇ ಮನಿ ಒಳಗಿದ್ದಕ್ಕ ಒಂದು ಡೈರೆಕ್ಟ್ ದೃಷ್ಟಿ ಎಲ್ಲಿ ಬೀಳ್ತದ, ಅವಂದು 7ನೇ ಮನಿ ಮೇಲೆ ಬೀಳ್ತದ. ಸೊ ಈ ಹುಡುಗಿ ಒಂದು ದೋಷವನ್ನು ಕ್ಯಾರಿ ಮಾಡಿರ್ತಾಳ, ಅದರ ವಿರುದ್ಧ ಹೋರಾಡುವಂತ ಶಕ್ತಿಯನ್ನ ಶನಿ ಗ್ರಹ ಆ ಜಾತಕನಿಗೆ ಕೊಡ್ತದೆ. ಅವಾಗ ಆ ಮಂಗಳ ದೋಷ ಹತ್ತುತ್ತೆ. ಇದು ಒಂದನೇ ಪಾಯಿಂಟ್. ಸೆಕೆಂಡ್, ಹುಡುಗನ ಜಾತಕದಾಗ ಅನ್ಕೋರಿ ಶನಿ 5ನೇ ಮನಿ ಒಳಗೂ ಇಲ್ಲ ಅಥವಾ 10ನೇ ಮನಿ ಒಳಗೂ ಇಲ್ಲ.
ಅವಾಗ ನೆಕ್ಸ್ಟ್ ಗುರು ಎಲ್ಲಿದ್ದಾನೆ ನೋಡ್ಬೇಕಾಗ್ತದೆ. ಗುರುವಿನ ಸಂಪೂರ್ಣ ದೃಷ್ಟಿ ಒಂದು ವೇಳೆ ಲಗ್ನದ ಮೇಲೆ, ಹುಡುಗನ ಜಾತಕದ ಲಗ್ನದಲ್ಲಿ ಗುರು ಏನಾರ ಉಚ್ಚ ಸ್ಥಾನದಾಗಿದ್ದ, ಉಚ್ಚ ಸ್ಥಾನ ಅಂತಂದ್ರೆ ಕರ್ಕ ರಾಶಿ ಒಳಗ ಗುರು ಉಚ್ಚ ಆಗ್ತಾನೆ. ಸೊ ಒಂದು ವೇಳೆ ಅವ ಏನಾರ ಲಗ್ನದಲ್ಲಿ ಇದ್ದ ಅಂತ ಇಟ್ಕೋರಿ, ಅವನ ಸಂಪೂರ್ಣ ದೃಷ್ಟಿ ಎಲ್ಲಿ ಬೀಳ್ತದ, ಸಪ್ತಮ ಸ್ಥಾನದ ಮೇಲೆ ಬೀಳ್ತದ. ಅವಾಗೂ ಸುದ್ದ ಮಂಗಳ ದೋಷ ಕಂಪ್ಲೀಟ್ ಆಗಿ ನಿಲ್ಲ. ನೆಕ್ಸ್ಟ್ ಆಸ್ಪೆಕ್ಟ್, ಗುರುನ್ ಜೊತೆ ಇನ್ನೊಂದು ಶುಭ ಗ್ರಹ ಅಂತಂದ್ರೆ ನಾವು ಶುಕ್ರ ಅಂತ ಕನ್ಸಿಡರ್ ಮಾಡ್ತೇವೆ. ಶುಕ್ರನ ದೃಷ್ಟಿ ಕೂಡ ಸಪ್ತಮ ಸ್ಥಾನದ ಮೇಲೆ ಬೀಳೋಂಗಿತ್ತಂತ ಉಚ್ಚ ದೃಷ್ಟಿ. ಸೊ ಶುಕ್ರ ಎಲ್ಲಿ ಉಚ್ಚ ಆಗ್ತಾನೆ, ಮೀನದಲ್ಲಿ ಉಚ್ಚ ಆಗ್ತಾನೆ. ಅವನ ಕಂಪ್ಲೀಟ್ ದೃಷ್ಟಿ ಸಪ್ತಮದ ಮೇಲೆ ಬೀಳೋದ್ರಿಂದ ಹುಡುಗಿದ ಮಂಗಳ ಜಾತಕ ಇತ್ತಂದ್ರೂ ಕೂಡ ಅವರಿಬ್ಬರದು ಮ್ಯಾಚ್ ಆಗಿ ಹೋಗ್ಬಿಡುತ್ತೆ, ಅದ್ರಾಗೇನು ಪ್ರಾಬ್ಲಮ್. ಇನ್ನು ಒಂದ್ ವೇಳೆ ಅನ್ಕೋರಿ ಹುಡುಗನ ಜಾತಕದಾಗ ಶನಿನೂ ಪಂಚಮ ಮತ್ತು ದಶಮದಾಗಿಲ್ಲ, ಗುರು ಶುಕ್ರರ ಪೂರ್ಣ ದೃಷ್ಟಿನೂ ಬಿದ್ದಿಲ್ಲ, ಆವಾಗ ಹೆಂಗ್ ಮಾಡೋದು? ಸೊ ನೆಕ್ಸ್ಟ್ ಪಾಯಿಂಟ್ ಬರ್ತದಿಲ್ಲಿ ರಾಹು ಕೇತು. ಯಾವಾಗ ರಾಹು ಕೇತು ಫಸ್ಟ್ ಅಥವಾ ಸೆವೆಂತ್ ಅಂದ್ರೆ ಮೊದ್ಲೆದ್ದು ಅಥವಾ ಸೆವೆಂತ್ ಭಾವದಾಗ ಎಲ್ಲೇ ಇದ್ರು ಕೂಡ ಹುಡುಗನ ಜಾತಕದಾಗ, ಆವಾಗ ಅದು ಮಂಗಳ ದೋಷ ಇರುವಂತಹ ಹುಡುಗಿ ಜಾತಕಕ್ಕ ಕೌಂಟರ್ ಆಗಿ ವರ್ಕ್ ಮಾಡ್ತದೆ. ಸೊ ಅಲ್ಲೇ ಫೈಟ್ ಕೊಡ್ತದೆ. ಸೊ ಈ ಮಂಗಳನ ಜಾತಕಕ್ಕ ಪ್ರತಿಕಾರ ಒಡ್ಡುವಂತಹ ಶಕ್ತಿ ಆ ರಾಹು ಕೇತು ಗ್ರಹಗಳಿಗೆ ಇರ್ತಾವ. ಸೊ ಆ ಟೈಮ್ದಾಗ ಇದು ಮಂಗಳದ ದೋಷ ಇತ್ತಂದ್ರೂ ಕೂಡ ಅವಾಗ ಈ ಮಂಗಳ ದೋಷ ಹತ್ತುಂಗಿಲ್ಲ. ಇದನ್ನ ವೀಕ್ಷಕರು ನೀವು ಅದನ್ನ ಕಂಪ್ಲೀಟ್ ಆಗಿ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗ್ತದೆ. ಆಮೇಲೆ ಈ ಮಂಗಳ ದೋಷ ಬಂದದ್ದಕ್ಕ ಕೆಲವೊಂದು ರೆಮಿಡಿಯಲ್ ಪಾರ್ಟ್ನು ಬರ್ತಾವ. ಬಟ್ ಮೇಜರ್ ಆಗಿ ನಾವು ನೋಡ್ಬೇಕಾಗಿದ್ದು ಆದಷ್ಟು ಮ್ಯಾಚ್ ಮಾಡ್ಲಿಕ್ಕೆ, ಪ್ರಾಪರ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ. ಇವಿಷ್ಟು ಪಾಯಿಂಟ್ ನೀವು ಕನ್ಸಿಡರ್ ಇಟ್ಕೊಂಡು ನೋಟ್ ಮಾಡ್ಕೊಂಡು ನೀವು ಜಾತಕವನ್ನು ಹೊಂದಾಣಿಕೆ ಮಾಡ್ಕೊಂಡ್ರ ಮೇಜರ್ ನಿಮ್ದು ಮಂಗಳ ದೋಷದಿಂದ ಏನಂತ ಪ್ರಾಬ್ಲಮ್ ಬರಬೇಕಾಗಿರ್ತಾವ, ಅವು ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲ. ಇದನ್ನು ಕ್ಲಾರಿಫೈ ನಿಮ್ಗೆ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.